ನನ್ನ ಪಾತ್ರದ ಬಗ್ಗೆ ಹೇಳಬೇಕು ಅಂತಂದರೆ ಈಗಿನ ಜನ್ರೇಷನ್ ಹುಡುಗಿನ ನಾನು ಇಲ್ಲಿ ಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ಅದು ಅಂದರೆ ಒಂದು ಕ್ಯಾಟಗರಿ ಹುಡುಗಿರು ಹೇಗಿರ್ತಾರೆ, ತುಂಬ ಬೋಲ್ಡ್ ಬೋಲ್ಡ್ ಆಗಿರ್ತಾರೆ. ಮತ್ತು ಯೂಶಲಿ ಕಮ್ಯುನಿಕೇಟ್ ಮಾಡ್ತಿರ್ಬೇಕಾದ್ರೆ ಏನೋ ಮಾತಾಡ್ತಿರ್ಬೇಕಾದ್ರೆ ನಿನ್ನ ಕೈಲಿ ಆ ಕೆಲಸ ಮಾಡೋಕ್ಕಾಗತ್ತಾ ಅಂದಾಗ ಚಾಲೆಂಜ್ ಬೆಟ್ ಮಾಡ್ತೀನಿ ಅಂತ ಚಾಲೆಂಜ್ನ ಫೇಸ್ ಮಾಡೋ, ಬೇಕು ಅಂತ ಚಾಲೆಂಜ್ ಮಾಡೋ ಅಂತ ಒಂದು ಹುಡುಗಿ. ದೆನ್ ಎಲ್ಲೇ ಬಟ್ ಸಿಂಹ ರಾಶಿಯಿಂದ ಕುಂಭ ರಾಶಿ ಆದಾಗ ಸ್ವಲ್ಪ ಎಕ್ಸೈಟ್ ಕೂಡ ಆಗಿದೆ. ನನ್ನ ರಾಶಿ ಇದೆ, ಮೋಸ್ಟ್ಲಿ ನನ್ನ ಮೂವಿ ಬರ್ತಾ ಇದೆ, ಏನೋ ಪಾಸಿಟಿವ್ ಎಲ್ಲಿ ಸಕ್ಸಸ್ ಆಗುತ್ತೆ ಅಂತ ನಂಗೆ ನಿಜವಾಗ್ಲೂ ಒಂದು ನಂಬಿಕೆ ಇದೆ. ಅದೊಂದೇ ವಿಷಯಕ್ಕಲ್ಲ, ಪ್ರೆಸೆಂಟಿಂಗ್ ಈಗ ಆಡಿಯನ್ಸ್ ನಮ್ಮಿಂದ ಎಕ್ಸ್ಪೆಕ್ಟ್ ಮಾಡೋದೇನು, ಮೇಕಿಂಗ್ ವೈಸ್ ಕ್ಯಾಮ್ರಾ ವರ್ಕ್ ಮತ್ತು ಸ್ಟ್ರಾಂಗ್ ಆಗಿರ್ಬೇಕಾದ್ರೆ ಸಾಂಗ್ಸ್, ಫಸ್ಟ್ ಇನ್ವಿಟೇಷನ್ ಸಾಂಗ್ಸ್ ಈಗೆಲ್ಲ ಒಂದು ಟೆಕ್ನಿಕಲಿ ಸ್ಟ್ರಾಂಗ್ ಆಗಿದೆ. ದೆನ್ ಇಡೀ ಟೀಮ್ ವರ್ಕ್ ತುಂಬ ಚೆನ್ನಾಗಿ ಬಂದಿದೆ. ದೆನ್ ಜನ ಎಲ್ಲರೂ ತುಂಬ ಅವೇಟೆಡ್ ಮೂವಿ ಅಂತ ಅವರೇ ಒಂದು ನನಗೆ ಮೆಸೇಜಸ್ ಕಳಿಸ್ತಾ ಇದ್ದಾರೆ. ಮತ್ತು ವೇಟ್ ಮಾಡ್ತಿದ್ದೀವಿ ಯಾವಾಗ ರಿಲೀಸ್ ಅಂತ ಒಂದು ಅಪ್ಡೇಟ್ಸ್ನ ಫಾಲೋ ಮಾಡ್ತಿರೋದು ನೋಡಿದ್ರೆ ಖಂಡಿತವಾಗ್ಲೂ ಜನಕ್ಕೆ ಮುಟ್ಟಿದೆ ಈಗಾಗಲೇ ಕುಂಭರಾಶಿ ಅಂತ ಒಂದು ನೇಮು. ಹಾಗೆ ಅದನ್ನು ಖಂಡಿತವಾಗ್ಲೂ ಸಕ್ಸಸ್ ಮಾಡ್ತಾರೆ ಅಂತ ಒಂದು ನಾನು ಫಸ್ಟ್ ಒಂದು ಹೊಸಬ್ರ ಜೊತೆ ವರ್ಕ್ ಮಾಡೋದೇನಕ್ಕೆ ಹೊಸತನ ನಾನು ಕಲಿಬೋದು ಅಂತ. ಬಿಕಾಸ್ ಸೊ ಕತೆ ಚೆನ್ನಾಗಿದೆ, ಕತೆ ಸ್ಟ್ರಾಂಗ್ ಆಗಿದೆ. ಅದನ್ನು ಅದೇ ಥರ ಆರ್ಟಿಸ್ಟ್ಗೆ ಆರ್ಟಿಸ್ಟ್ನ ಸೂಟ್ ಮಾಡಿದ್ದಾರೆ. ಬರೀ ನಾನು ಚೇತನ್ ಒಂದೇ ಅಲ್ಲ, ನಮ್ಮ ಕೋ ಆರ್ಟಿಸ್ಟ್ ಕೂಡ ತುಂಬ ಒಳ್ಳೊಳ್ಳೆ ಕ್ಯಾರೆಕ್ಟರ್ಸ್ ಅವ್ರಿಗೂ ಇದೆ. ದೆನ್ ಪ್ರತಿಯೊಂದು ಕ್ಯಾರೆಕ್ಟರಲ್ಲೂ ಒಂದು ಸ್ಟ್ರಾಂಗ್ ಮೆಸೇಜ್ ಇದೆ. ದೆನ್ ಡೈಲಾಗ್ ಅಂತೂ ಒಂಥರ ಈ ಒಂದು ಮೂವಿಗೆ ಒಂಥರ ಫೈರ್ ಅಂತ ಹೇಳ್ಬೋದು. ಡೈಲಾಗೇ ಮೇನ್ ಒಂಥರ ಹೈಲೈಟ್ ಈ ಮೂವಿನಲ್ಲಿ. ಕುಂಭರಾಶಿ ಅಂದರೆ 8 ಪ್ಯಾಕ್ಸ್ ಚೇತನ್ ಚಂದ್ರ ಅಂತ ಒಂದು ಇದಾಗಿದೆ. ಆ ಒಂದು ಡೆಡಿಕೇಶನ್ ಮತ್ತು ಒಂದು ಹಾರ್ಡ್ ವರ್ಕೇ ಇಲ್ಲಿ ಮೋಸ್ಟ್ಲಿ ಅವ್ರಿಗೆ ಒಂದು ಒಳ್ಳೆ ನೇಮ್ ಕೂಡ ತಂದುಕೊಡ್ತಿದೆ. ಹಾಗೆ ಮೂವಿ ಕೂಡ ಅದು ಇಂಪ್ಲಿಮೆಂಟ್ ಆಗಿದೆ. ಸೊ ಎಲ್ಲರಿಂದನೂ ಒಂದು ಪ್ಲಸ್ ಪಾಯಿಂಟ್ ಆಗಿರೋದ್ರಿಂದ ದೆನ್ ವೆರಿ ಡೆಡಿಕೇಟೆಡ್ ಆರ್ಟಿಸ್ಟ್ ಆ್ಯಂಡ್ ವೆರಿ ಫ್ರೆಂಡ್ಲಿ ಆಲ್ಸೋ. ನನ್ನ BCom ಎಕ್ಸಾಮ್ಸ್ ನಡೀತಾ ಇದೆ. ಈ 17th ನನಗೆ ಕುಂಭರಾಶಿ ಒಂದು ದೊಡ್ಡ ಎಕ್ಸಾಮ್, ಫೈನಲ್ ಎಕ್ಸಾಮ್. ಸೊ ಅದಾದಮೇಲೆ 18 ನನಗೆ ಫೈನಾನ್ಷಿಯಲ್ ಅಕೌಂಟಿಂಗ್ ಇದೆ. ಸೊ ಎರಡೂ ಮ್ಯಾನೇಜ್ ಮಾಡ್ತಿದ್ದೀನಿ. ಬಿಕಾಸ್ ನಾನು ನನ್ನ ಒಂದು ಹೋಮ್ಲಿ ಟೀಮ್, ನನ್ನ ಫ್ಯಾಮಿಲಿ ಜೊತೆ ನಾನು ವರ್ಕ್ ಮಾಡಿದ್ದೀನಿ. ಕುಂಭರಾಶಿ ಟೀಮ್ ಇಟ್ಸ್ ಅ ಫ್ಯಾಮಿಲಿ ಟೀಮ್ ಅಂತ ಹೇಳ್ಬೋದು. ಫಸ್ಟ್ ನಿಜವಾಗ್ಲೂ ಇವಾಗ ಚೇತನ್ ಚಂದ್ರ 8 ಪ್ಯಾಕ್ಸ್ ಆದಮೇಲೆ ನೆಕ್ಸ್ಟ್ ಬರೋದು ಸಾಂಗ್ಸ್ ಬಗ್ಗೆ, ಕುಂಭರಾಶಿ ಸಾಂಗ್ಸ್ ಬಗ್ಗೆ. ಬಿಕಾಸ್ ಅಷ್ಟು ಒಂದು ಫ್ರೆಶ್ ಅಪೀಲ್ ಇದೆ ಕುಂಭರಾಶಿ ಸಾಂಗ್ಸಲ್ಲಿ. ಈಗಾಗಲೇ ಎಲ್ಲರಿಗೂ ಈಗಿನ ಯಂಗ್ಸ್ಟರ್ಸ್ಗಂತೂ ಫೇವ್ರೆಟ್ ಸಾಂಗ್ ಅಂದರೆ ದೋಸೆ ಬಟ್ಟ ಶಾಮಂಗೋ ಅಂತ ಈಗಾಗಲೇ ಎಲ್ಲರಿಗೂ. ಅದಕ್ಕೆ ಇನ್ನೊಂದು ಎಲ್ಲ ಒಂದು ಸಾಂಗಲ್ಲಿ ವೆರೈಟೀಸ್ ಇದೆ. ದೆನ್ ಆಹಾ ಸಿಹಿ ಅವಗಡ ಅಂತ ಒಂದು ಕ್ಯೂಟ್ ಕಂಪೋಸಿಂಗ್ ನಾಗೇಂದ್ರ ಪ್ರಸಾದ್ ಸರ್ ಬರ್ದಿದ್ದಾರೆ. ಅದೊಂಥರ ಬೇರೆ ವೇವ್ ಕ್ರಿಯೇಟ್ ಮಾಡುತ್ತೆ. ಸೊ ಒಂದೊಂದು ಸಾಂಗಲ್ಲಿ ಒಂದೊಂದು ಕ್ರಿಯೇಟಿವ್ ಆಗಿದೆ, ಡಿಫ್ರೆಂಟ್ ಆಗಿದೆ. ಸೊ ಜನ ನಿಜವಾಗ್ಲೂ ಅದನ್ನು ಇಷ್ಟಪಡ್ತಾರೆ.